ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಅವರ ಪತ್ನಿ ಶಿಲ್ಪಾ ಶೆಟ್ಟರ್ ಅವರು ಗೋಕಾಕ್ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳು ವಿವಿಧ ಬಡಾವಣೆಗಳ ಮನೆಗೆ ಮತಯಾಚಿಸಿದ್ರು. ಜೊತೆಗೆ ಕೊಣ್ಣೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತದಾರರಲ್ಲಿ ಮಾತನಾಡಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ಸಂಕಲ್ಪ ಇಟ್ಟುಕೊಂಡು ಬಿಜೆಪಿಗೆ ಮತ ನೀಡಿ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಜನತೆಯ ಸೇವೆ ಮಾಡಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದರು. ಜನರ ಅಭಿಪ್ರಾಯ ತುಂಬ ಚೆನ್ನಾಗಿದೆ. ಕಳೆದ 3-4 ದಿವಸದಿಂದ ಇಲ್ಲಿ ನೋಡ್ತಾ ಇದ್ದೀನಿ, ಅಡ್ಡಾಡ್ತಾ ಇದ್ದೀನಿ. ಇಲ್ಲಿ ಭಾಳ ಸೂಪರ್. ಎಲ್ಲರೂ ಏನಂದ್ರೆ ಇಲ್ಲಿ ಮತದಾರರು ಏನಂತಂದ್ರೆ ಇಲ್ಲೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಈ ಕ್ಷೇತ್ರ. ಅಯ್ಯೋ, ಲೀಡ್ ಜನರೇ ಹೇಳಬೇಕು, ಅಷ್ಟೊಂದು ಲೀಡ್ ಬರ್ತೈತಿ. ಯಾಕಂದ್ರೆ ಇಲ್ಲಿ ಯಾವಾಗೂ ಲೀಡ ಇರುತ್ತೆ, ಯಾವಾಗೂ ಕಡಿಮೆಗಿಲ್ಲ. ಅದು ಕಡಿಮೆ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನು ಸ್ಪಂದನೆ ಮಾಡೋಂಗಿಲ್ಲ, ಅದೇನು ಮುಗಿದ ಅಧ್ಯಾಯ. ಈಗ ನಮ್ಮ ನರೇಂದ್ರ ಮೋದಿಯವರು ದೇಶಕ್ಕೆ ಮಹಿಳೆಯರ ಸಲುವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಯಾರ. ವ್ಯಾಕ್ಸಿನ್ ಕೊಟ್ಟಾರ, ಆಕ್ಸಿಜನ್ ಕೊಟ್ಟಾರ. ಅದ್ರ ಜೊತೆಗೆ ಕೊರೋನಾದ ಸಂದರ್ಭದಲ್ಲಿ ತುಂಬ ಮಹಿಳೆಯರಿಗೆ 10 kg ಅಕ್ಕಿ ಕೊಟ್ಟರು ಒಬ್ಬೊಬ್ಬರಿಗೆ. ಹೀಗಾಗಿ ಅದೇನು ನಾನು ಹೇಳಂಗಿಲ್ಲ. ಅದ್ರ ನರೇಂದ್ರ ಮೋದಿಜಿಯವರು ತುಂಬ ಉಜ್ವಲ ಗ್ಯಾಸ್ ನೂರಾರು ಮಹಿಳೆಯರಿಗೆ ಕಣ್ಣೀರು ಒರೆಸ್ಯಾರ. ನಮ್ಮ ನರೇಂದ್ರ ಮೋದಿಜಿಯವರಿಗೆ ತುಂಬ ಚೆನ್ನಾಗಿದೆ. ಎಲ್ಲ ಜನ ಮತ್ತು ಮಹಿಳೆಯರು, ಪುರುಷರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಕಡೆ ಆರತಿ ಮಾಡಿ ಕುಂಕುಮ ಹಚ್ಚಿ ಉಡಿ ತುಂಬಿ ಕಳಿಸ್ಯಾರ. ಇನ್ನೇನು ಹೇಳ್ಬೇಕು ಹೇಳಿ. ನಾಳೆ ಬೆಳಗಾವಿಯಲ್ಲಿ ಎಷ್ಟು ಜನಸಂಖ್ಯೆ ಸೇರ್ಬೋದು? ತುಂಬ ಸೇರ್ತಾರೆ ಜನಸಂಖ್ಯೆ. ಯಾಕಂದ್ರೆ ಎಷ್ಟು ಸೇರ್ತಾರಂತ ಇನ್ನೂ ನಮ್ಗೆ ಐಡಿಯಾ ಇಲ್ಲ. ನಾಳೆ ಗೊತ್ತಾಗುತ್ತೆ. ಮುಂಜಾನೆ ನೀವು ಜನಸಂಖ್ಯೆ ನೋಡಿ ನೀವು ಹೇಳ್ರಿ ಅವಾಗ. ಸಂತೋಷ್ ದುಗ್ನಾಳ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಗೋಕಾಕ್.